ಬನ್ನಿ ಮಕ್ಕಳ ಶೈಕ್ಷಣಿಕ ಸಾಧನೆಯಲ್ಲಿರೋ ಅಂತರವನ್ನ ಹೇಗೆ ಕಡಿಮೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಪೋಷಕರ ಚಿಂತೆ, ಆದ್ರೆ ಇದಕ್ಕೆ ಖಂಡಿತವಾಗ್ಲೂ ಪರಿಹಾರಗಳಿವೆ. ಈ ಸಾಧನೆಯ ಅಂತರ ಅನ್ನೋ ಕಾನ್ಸೆಪ್ಟ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಮೊದಲಿಗೆ ಈ ಸಾಧನೆಯ ಅಂತರ ಅಂದ್ರೆ ಏನು? ಸರಳವಾಗಿ ಹೇಳಿದ್ರೆ, ಮಗು ಏನು ಕಲಿಬೇಕಿತ್ತು ಮತ್ತೆ ನಿಜವಾಗಿ ಏನು ಕಲ್ತಿದೆ ಅನ್ನೋ ವ್ಯತ್ಯಾಸ. ಒಂದು ಕಡೆ ನಿರೀಕ್ಷಿತ ಪ್ರಗತಿ, ಇನ್ನೊಂದು ಕಡೆ ಸಮಯ ಕಳೆದಂತೆ ಈ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ, ಈ ಅಂತರ ಯಾಕೆ ಆಗುತ್ತೆ? ಇದರ ಹಿಂದಿನ ಕೆಲವು ಮುಖ್ಯ ಕಾರಣಗಳನ್ನ ನೋಡೋಣ. ಹಲವಾರು ಕಾರಣಗಳಿದ್ರೂ ಇದರಲ್ಲಿ ಮನೆಯ ವಾತಾವರಣ ತುಂಬಾನೇ ಮುಖ್ಯ ಆಗುತ್ತೆ. ನೋಡಿ, ಎಷ್ಟೊಂದು ಸಕಾರಾತ್ಮಕ ಬದಲಾವಣೆಗಳು ಮನೆಯಿಂದಲೇ ಶುರುವಾಗ್ಬೋದಲ್ವಾ? ಹಾಗಾದ್ರೆ ಬನ್ನಿ ಅತೀ ಮುಖ್ಯವಾದ ಭಾಗಕ್ಕೆ ಹೋಗೋಣ. ಇದಕ್ಕೆ ಪರಿಹಾರಗಳೇನು? ಪೋಷಕರಾಗಿ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಲು ಇಲ್ಲಿವೆ ಕೆಲವು ಸರಳ ಕ್ರಮಗಳು. ಈ ಪರಿಹಾರಗಳ ಜೊತೆಗೆ ಶಾಶ್ವತ ಯಶಸ್ಸಿಗೆ ಬೇಕಾದ ದೈನಂದಿನ ಅಭ್ಯಾಸಗಳನ್ನ ನೋಡೋಣ. ನೋಡಿ, ಈ ಸಣ್ಣ ದೈನಂದಿನ ಅಭ್ಯಾಸಗಳು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಹೇಗೆ ಭದ್ರ ಬುನಾದಿ ಹಾಕುತ್ತೆ ಅಂತ. ಅಂದ್ರೆ ಮನೆಯಲ್ಲಿನ ಸಣ್ಣಪುಟ್ಟ ಬದಲಾವಣೆಗಳೇ ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಶಕ್ತಿ ಕೊಡುತ್ತೆ. ಮಕ್ಕಳ ಯಶಸ್ವಿ ಭವಿಷ್ಯಕ್ಕಾಗಿ ಇವತ್ತು ಯಾವ ಹೊಸ ಅಭ್ಯಾಸವನ್ನ ಶುರು ಮಾಡ್ಬೋದು?